Veerbhadra's angry face looks helplessly at the faces suppressed behind the indifference of society. The angry mask is a symbolic representation of society, linking the past and the present. The other gods in the process have become party to this guilt. The hidden faces look for respect and revolt to stand on their feet. The gods are witness to this great upheaval, and the change is obvious. Has started accepting them slowly. The voice is not ignored anymore. The one group approach has made them heard even in the mainstream. Ashodaya is their home. These deprived and marginal people now have a shelter to share their agonies and ecstasies. Ashodaya has become a focal point for these people to share their thoughts and fight for their rights. They meet here to share their experiences, problems, and fears as a family. The shelter has given them immense confidence to face the outside world together, which has shunned them, deprived them, and spurned them after using them mercilessly. This is their family and a place of their moral convergence. They discuss, plan, and voice their thoughts to protect their rights in a democratic framework. Ashodaya is born to strengthen the democratic aspirations of these people in an atmosphere of love and affection. The feeling of being together as one voice to face the world with confidence has given them Ashodaya as a platform. ಇಂಪಾರ್ಟೆಂಟ್ ಆಗಿ ನಾವು ಸಂಘಟನೆ ಮಾಡ್ಕೊಂಡಿದ್ದು HIV ಏಡ್ಸನ್ನು ಹೋಗ್ಲಾಡಿಸ್ಬೋದು. ಕಂಡಮ್ ಯಾವ ಹೆಣ್ಮಕ್ಳು ಹಾಗೆ ಹೋಗ್ಬಾರ್ದು, ನೋವು ಚಕ್ಸು ನೋವ್ಸ್ ಕಂಡಮ್ ಅಂತ ಹೇಳ್ಬೋದು ಅಂದ್ಬಿಟ್ಟು ನಾವು ಎಲ್ಲ ಒಗ್ಗೂಟಾದ್ವಿ. ಒಂದು 500-600 ಜನಕ್ಕೆ ಮೆಂಬರ್ಶಿಪ್ ಮಾಡಿದ್ದೀವಿ. ನಮ್ಮ ಹೆಣ್ಮಕ್ಳಿಗೆಲ್ಲ ಉಳಿತಾಯ ಸಂಘ ಮಾಡಿಸ್ತು. ನಾವು ಅಸೌದಯದಲ್ಲಿ ನಮ್ಮದಾದೆ ಒಂದು ಊಟದ ಇದು ಮಾಡ್ಕೊಂಡು ನಾವೇ ಅಲ್ಲೇ ಊಟ ಮಾಡೋಕೆ 5 ರೂಪಾಯಿ ಹೆಣ್ಮಕ್ಳಿಗೆ ಊಟ, ಸ್ಟಾಫ್ಗೆ 6 ರೂಪಾಯಿ ಊಟ ಅಂತ ಮಾಡ್ಕೊಂಡ್ವಿ. ಆಮೇಲೆ ಉಳಿತಾಯಕ್ಕೆಲ್ಲ ಹೆಣ್ಮಕ್ಳೆಲ್ಲನೂ ಉಳಿತಾಯಕ್ಕೆ ಸೇರಿಸಿ ನಮ್ಮ ಎಲ್ಲಮ್ಮ ತಾಯಿ ಸಂಘ, ಇದು ದುರ್ಗಾ ಪರಮೇಶ್ವರಿ ಸಂಘ, ಚಾಮುಂಡೇಶ್ವರಿ ಸಂಘ ಅಂತ ಒಂದು 7-8 ಸಂಘಗಳು ಮಾಡಿದ್ವಿ. ನೀವಿರೋದು 100 ಜನ ಮಾತ್ರ ನನ್ನ ನೆಂಟರು. ಈಗ ನಾನು 100 ಜನ ನೆಂಟರನ್ನ ನಾನು ಆಸೆ ಪಡ್ತಾ ಇಲ್ಲ.
ಆಶೋದಯದಲ್ಲಿ 2,000 ಜನ ನೆಂಟರಿದ್ದಾರೆ. ನನ್ನ ಗಂಡ ತೀರೋದ್ರು, ಆಶೋದಯ ಹೆಣ್ಮಕ್ಳು ಸೀರೆ ತಂದು ಉಡಿಸ್ರು. ದಿವಸಕ್ಕೆ 50 ಜನ ಬಂದು ನನ್ನ ಮನೇಲಿದ್ದಾಗ ನೋಡ್ಕೊಂಡು ಬಂದರು. ದಿವಸಕ್ಕೆ 50 ಜನ ಬರ್ತಾಯಿದ್ರು. ಆಗ ನನಗೆ ಈ 100 ಜನ ಏನು ದೊಡ್ಡದು ಕಂಡಿಲ್ಲ, ಈ 2,000 ಜನನೇ ದೊಡ್ಡದು ಕಾಣ್ತು. ಇವತ್ತಿನ ಪರಿಸ್ಥಿತಿಗೆ ಮಾತ್ರ 2,000 ಜನ ಬೇಕಾಗಿಲ್ಲ. ಯಾವತ್ತೂ ನಾನು ಆಶೋದಯದಲ್ಲೇ ಇರ್ತೀನಿ. ನಾನು ಸತ್ರ ಅವರೇ ಎತ್ತಾಕ್ತಾರೆ. ಆಶೋದಯದಲ್ಲಿ ನಮ್ಮ ಜೀವನವನ್ನು ನಾವು ಯಾವ ಥರ ಬದಲಾವಣೆ ಮಾಡ್ಕೊಂಡ್ವಿ, ಇದನ್ನೇ ನಾವು ಆಶೋದಯ ಅಂತ ಕರಿತಾ ಇರೋದು. ಇವತ್ತು ಸಮಾಜದಲ್ಲಿ ಸಮಾಜನ ನಾವು ಎತ್ತು ನಿಲ್ಲಕ್ಕೆ ಇದೊಂದು ವೇದಿಕೆ ಆಗಿದೆ ಸರ್. ಆಶೋದಯ ಅಂತಂದರೆ ನಾವು ಸೆಕ್ಸ್ ವರ್ಕರು, ನಮ್ಮದು ಒಂದು ವೃತ್ತಿ, ನಾವು ಮಾಡ್ತಾರೆ ನಮ್ಗೆ ಸರಿ. ಇನ್ನೊಬ್ರು ನಮ್ಮ ನೋಡಿ ಅವ್ರ ಅಯ್ಯೋ ಪಾಪ ನಾವು ಒಂದು ಕನಿಕರ ಮಾತ್ರ ನಮಗೆ ಬೇಡವೇ ಬೇಡ. ಆಶೋದಯದಿಂದ ನಾವೊಬ್ಬರು ಗಾಂಡುಗಳು, ಹಿಜ್ಡಾಗಳು, ನಾನಾ ರೀತಿ ಕೆಟ್ಟ ಶಬ್ದಗಳಿಂದ ಕರಿತಾ ಇದ್ರು. ಇವತ್ತು ಆಶೋದಯ ಅಂತ ಬಂದಾಗ ಗಂಡು ಮಕ್ಕಳನ್ನ, ಹೆಣ್ಮಕ್ಳನ್ನ, ಹಿಜ್ಡಾಗಳನ್ನ 3 ಜನದಲ್ಲೂ ಕರೆಯೋದು ಸೆಕ್ಸ್ ವರ್ಕ್ ಅನ್ನೋದು. ಇದು ಒಂದು ನಮ್ಮ वृत्ति ಇದೊಂದು ನಮ್ಮ ಬದಲಾವಣೆನೇ ಕಂಡು ಬಂದಿದೆ सर। बहुत दिन से हमारे को थोड़ा कष्ट था, तकलीफ थी, अभी कुछ नहीं है। अभी ऑफिस हमारे को मिला जब से अच्छा है। मतलब क्या है कि तो हम दुकान मंगने को जाते हैं, अब ये आदपंथी लोग का साटला पहनते ना, पैंट शर्ट के हमारे जैसे है और हमारे जैसे भी है, औरत लोग लेडीज़ लोग भी हैं। अब उनमें सब हम मिलजुल के रहते। ನಾನು ಒಂಟಿ ಅಂತಲೇ ನನ್ನ ಜೀವನದಲ್ಲಿ ನಾನು 10 ವರ್ಷದಿಂದನೂ ನಾನು ತಿಳ್ಕೊಂಡಿದ್ದೆ. ಆದರೆ ಇವತ್ತೊಂದು ದಿವಸದಲ್ಲಿ ನನ್ನ ಹಿಂದೆಗಡೆ ಇಷ್ಟು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಮತ್ತು ಹಿಜಿಡಗಳು ಇವತ್ತೊಂದು ದಿವಸದಲ್ಲಿ ಹೇಳಬೇಕು ಅಂತಂದರೆ ನಾವು 3 ಜನ ಸೇರಿ ನಾವು ಆಶೋದಯ ಮಾಡ್ಕೊಂಡಿರೋ ಸರ್. ಇವತ್ತೊಂದು ದಿವಸದಲ್ಲಿ ಏನೇ ಒಂದು ಕಷ್ಟ ಆಗಲಿ, ಏನೇ ಒಂದು ಸಮಸ್ಯೆ ಇಲ್ಲಿಗೆ ಕತ್ತಿಗೆ ಬಂದಿರೋ ಅಂಥ ಸಮಸ್ಯೆ ಕೂಡ ನಮ್ಮ ಆಶೋದಯದಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಅದನ್ನು ನಾವು ಬಗೆಹರಿಸ್ಕೋತೀವಿ. 14 ವರ್ಷದ ಒಳಗಡೆ ಇರೋ ಅಂಥ ಹೆಣ್ಮಕ್ಳಿಗೆ ನಾವು ಒಳಗಡೆಗೆ ತೊಗೋಬಾರ್ದು ಅನ್ನೋದು ಒಂದು ನಮ್ಮದು ಇವಾಗ ಅಟ್ಯಾಚಲಾಗಿದೆ. ಮತ್ತು ವಯಸ್ಸಾಗಿರೋ ಅಂಥವ್ರಿಗೆ ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಅದನ್ನೆಲ್ಲ ಕೊಡಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಹೊರಗಡೆಗೆ ಹಾಕಬಾರ್ದು. ಮತ್ತು ನಮ್ಮನಿಗೆ HIV ಬಂದಿರೋ ಅಂಥವ್ರಿಗೆ ಒಂದು ಹಾಸ್ಟೆಲ್ ಸಹ ಅವ್ರಿಗೆ ಕಟ್ಟಿಸ್ಬೇಕು. ಮತ್ತು ಅವರು ಏನಾದರೂ ಸತ್ತೋದಂಥ ಕಾಲಕ್ಕೆ ಅವ್ರ ಮಕ್ಕಳನ್ನೂ ಸಹ ನಾವು ಹಾಸ್ಟೆಲ್ಗೆ ಸೇರಿಸಿ ನಮ್ಮದೇ ಆದಂಥ ಒಂದು ಹಾಸ್ಟೆಲ್ ಕಟ್ಟಬೇಕು ಅನ್ನೋದೇ ನಮ್ಮದೊಂದು ಇಲ್ಲಿ ತನಕ ಒಂದು ಗುರಿಯಾಗಿದೆ ಸರ್. ಯಾವುದೊಂದಕ್ಕೂ ನಮಗೆ ಸ್ವಾತಂತ್ರ್ಯ ಅನ್ನೋದೇ ಇರಲಿಲ್ಲ ಸರ್. ಈ ನಮ್ಮ ಆಶೋದಯ ಅಂತ ಮಾಡ್ಕೊಂಡ್ಮೇಲೆ ನಮಗೆ ಪ್ರತಿಯೊಂದು ಸ್ವಾತಂತ್ರ್ಯನೂ ಇದೆ. Ashodaya looks after their health needs too. A dedicated team of doctors and paramedical staff take care of their health problems. The daily and routine checks help these people to keep HIV at bay. Advice and counseling by specialized and trained personnel is offered to those who need that extra strength to face life's adversities. Today, they are a proud lot and happy accepting their profession. They are also an enlightened group where they are learning to manage their welfare on their own. Smart cards are a new intervention in this mission. The cards help sex workers find an identity. These cards act as loyalty cards in a few select places where sex workers can shop for medicines, condoms, food and clothing to access reward points which can be redeemed on subsequent visits. The cards are renewable only if the card holder gets a compulsory medical checkup once in 3 months. KHPT is thus able to keep track of this HIV-prone population. HIV/AIDS prevention is one of the guiding principles of Ashodaya. For each of them, prevention of HIV is a mission. The candlelit mourning for the victims of HIV/AIDS has made them more committed to prevent this dreaded disease. No condoms, no sex is the mantra they chant in every encounter. Ashodaya is all about camaraderie and companionship. The collective effort has given them a platform to voice and protect their rights. The unity of these deprived faces, which lit the roads of Mysore on May Day, was a symbolic experience and process of standing on their feet. भारत माता के जय, महात्मा गांधी की जय, चंद्र बोस की जय. The Independence Day celebrations are symbolic of their aspirations.
It marks a new beginning. They look at life differently now as it has made a change. For the members of Ashodaya, it is a new process of integration with the mainstream society. The democratic gesture has helped them gain confidence and a new outlook towards everything. It is now the turn of the mainstream to accept these people deprived of everything since centuries. ಚಂದ ಜಾತಿ ಸೆಂಟರ್ ಬಂದು ಹೋಗೋ ಹೆಣ್ಣು ಮಗ ಬಂದು ನೋಡಕ್ಕ ಭಾರತ ನೀನು ನೋಡು ಭಾರತ ನಮ್ಮ ಆಶೋದಯ ಸಮಿತಿಯ ಕೋಲ ನೋಡಕ್ಕ ಆಶೋದಯ ನನ್ನ ಉಸಿರು, ಆಶೋದಯ ನನ್ನ ಜೀವ. ಈ ಆಶೋದಯ ಬಂದಮೇಲೆ ನನ್ನ ಜೀವನದಲ್ಲಿ ಬದಲಾವಣೆ ಆಯಿತು. ಆಶೋದಯ ನಮಗೋಸ್ಕರ ಎಲ್ಲ ರೀತಿಲೂ ಒಂದು ಸಪೋರ್ಟ್ ಮಾಡ್ತೈತೆ. ಆಶೋದಯ ನನ್ನ ಆಶಾಗೋಪುರ, ನಾನು ಅದನ್ನು ಯಾವತ್ತೂ ಉರುಳಕ್ಕೆ ನಾವು ಬಿಡಲ್ಲ. ಆಶೋದಯ ಅಂತಂದ್ರೆ ನಮ್ಮ ಉಸಿರು. ಆಶೋದಯ ಅಂದ್ರೆ ನನ್ನ ತಾಯಿ ಮನೆ ಥರ ನೋಡ್ಕೊತಾ ಇದ್ದೀನಿ. ಆಶೋದಯ ನಮಗೆ ಒಂದು ಹಕ್ಕು ಇದ್ದ ಹಾಗೆ. ಈ ಆಶೋದಯ ಬಂದಮೇಲೆ ನನಗೆ ತುಂಬ ಒಳ್ಳೆಯದಾಯಿತು. This is just a beginning. They have still a long way to go before they are totally accepted by the mainstream. But yes, it is their ambition, their dream, to be accepted by society as one of them, as an eternal part of this world. Empowering them to do this is KHPT's mission. If prevention needs to work, if people had to take control of their lives, these people who are on the fringes of the society, they need to be capacitated. And unless and until their core capacities is built, they cannot do this. The core principles has been respect and dignity. These are the two core principles that has actually guided us, raise their voices about whether it is about their rights or whether it is about against violence or against whatever, what they feel is important for them. So that's how the platform has been created, so that they get a platform, the CBO, through which they can raise their voices. So that's been a precisely kind of a fundamental sort of philosophy that had governed us. I would say that HIV prevention is one part of it, but truly speaking, Ashodaya needs to start working towards, in a real sense, empowerment of their community members, so that their fulfillment of the basic human rights take place. It is a small step forward, but a step nonetheless. A step to tell the world that yes, we are part of you. It is a step for the rest of their community to sit up and take note and perhaps join their voices to make the movement stronger. We have visited Ashodaya. It was a very overpowering and overwhelming experience for me personally. Largely, despite my association with self-help groups and women empowerment and gender issues, this was something very unique. Seeing, women who have been battered in life, had nothing at all to hope, were always at the marginal fringes of society, and scorned and hated and alienated by society as a whole, and yet they bounce back and they are able to empower themselves and demand the dignity that is due for them. So it was a very, very powerful experience, and that is what has inspired me to and also given me the confidence to think that we can replicate that model in our NACP 3 phase. Because one thing that came out very clearly was it's only and only when we empower them and when they feel empowered will they adhere to our messages of safe practices and being safe and healthy for themselves and for society as a whole. This silent revolution has helped them peel off their masks, create an identity, and look forward to a brighter future with a smile marked with dignity, respect, honor, and love.